Follow my Instagram to get crazy updates. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಒನ್ ಲೈಫ್ ಬ್ರೋ. ಮೈ ಸೆಲ್ಫ್ ಅಕ್ಷಯ್. ಇವತ್ತು ನಾನು ರಿವ್ಯೂ ಮಾಡ್ತಿರೋದು TVS ಜುಪಿಟರ್ ಕ್ಲಾಸಿಕ್ ಆ್ಯಂಡ್ ದಿಸ್ ಇಸ್ ದಿ ಕೀ. ಆ್ಯಂಡ್ ಫ್ರಂಟಿಂದ ಈ ಥರ ಕಾಣುತ್ತೆ. ಹೇಳ್ಬೇಕು ಅಂದರೆ ಎರಡು ಐಟಮ್ ಮಿಸ್ ಆಗಿದೆ, ಒಂದು ಮಿರರು, ವಿಂಡ್ವೈಸರು. ಸೊ ಆ್ಯಕ್ಚುಯಲ್ ಫೋಟೋನ ನಾನು ಕೆಳಗಡೆ ಹಾಕ್ತೀನಿ ನೋಡಿ. ಆ್ಯಂಡ್ ಜುಪಿಟರ್ ಕ್ಲಾಸಿಕ್ ಅಂದರೆ ಓಲ್ಡ್ ಸ್ಟೈಲ್ ಅಂತ ಕರೀತಾರೆ, ಅಂದರೆ ಫಸ್ಟಿಗೆ ಯಾವಾಗ ಬಂದಿರುತ್ತೋ ಆ ಸ್ಟೈಲು ಅಂತ ಕರೀತಾರೆ. ಆ್ಯಂಡ್ ಈ ವೇರಿಯಂಟಲ್ಲಿ ಎರಡೇ ಕಲರ್ ಬರೋದು, ಒಂದು ಗ್ರೇ, ಇನ್ನೊಂದು ಪರ್ಪಲ್ಲು. ಈ ಕಲರ್ ಬಂದುಬಿಟ್ಟು ಗ್ರೇ ಕಲರು. ಆ್ಯಂಡ್ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಫುಲ್ಲು LED ಲೈಟ್ ಬರುತ್ತೆ. ಆ್ಯಂಡ್ 5 ಮಿಲಿಯನ್ ಜುಪಿಟರ್ ಅಂತ ಇಲ್ಲಿ ಸ್ಟಿಕ್ಕರಿಂಗ್ ಮಾಡಿದ್ದಾರೆ. TVS ಲೋಗೋ ಚೆನ್ನಾಗಿದೆ, ನಂಬರ್ ಪ್ಲೇಟ್ ಹೋಲ್ಡರ್ ಇದೆ, ಜುಪಿಟರ್ ಅಂತ ರಿಟರ್ನ್ ಮಾಡಿದ್ದಾರೆ, ಇಂಡಿಕೇಟರು, ಆ್ಯರಜಾನ್ ಬಲ್ಪು. ಆ್ಯಂಡ್ ಇದು ಮೆಟಲ್ ಬಾಡಿ, ಇದು ಫೈಬರ್ ಬಾಡಿ. ಆ್ಯಂಡ್ ವೀಲ್ ವಿಚಾರಕ್ಕೆ ಬಂದಾಗ ಇದು ಅಲಾಯ್ ವೀಲ್ಸ್ ಬರುತ್ತೆ. 12 ಇಂಚ್ ಟೈರ್ ಪ್ರೊಫೈಲು, ಟ್ಯೂಬ್ಲೆಸ್ ಟೈರು, ಡಿಸ್ಕ್ ಬ್ರೇಕ್ ಬರುತ್ತೆ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಆ್ಯಂಡ್ ಮೇಯ್ನ್ಲಿ ಈ ವೇರಿಯಂಟಲ್ಲಿ ಅಲಾಯ್ ವೀಲ್ಸು ಡಿಸೈನ್ ಬರುತ್ತೆ. ಈ ಸಿಲ್ವರ್ ಆ್ಯಕ್ಸೆಂಟಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ ನೋಡಿ. ಈ ಥರ ಸಿಲ್ವರ್ ಆ್ಯಕ್ಸೆಂಟಲ್ಲಿ ಗಾಡಿನ ಕಂಪ್ಲೀಟ್ ಮಾಡಿರ್ತಾರೆ TVS ಜುಪಿಟರ್ ಕ್ಲಾಸಿಕಲ್ಲಿ. ಆ್ಯಂಡ್ ಲೆಗ್ ಸ್ಪೇಸ್ ಬಂದುಬಿಟ್ಟು 375 mm ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೇಷಿಯಸ್ ಆಗಿದೆ. K ಯೂನಿಟ್ ನಾರ್ಮಲ್ಲು ಎಲ್ಲ ಒಂದರಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ನೋಡ್ಬೋದು TVS ಜುಪಿಟರ್ ಕ್ಲಾಸಿಕ್ ಅಂತ ರಿಟರ್ನ್ ಮಾಡಿದ್ದಾರೆ. ಸ್ಟಿಕ್ರಿಂಗೆಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಎಕ್ಸಾಸ್ಟ್ ಕವರು ಕ್ರೋಮಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಮೇಲೆ BS6 ಅಂತ ರಿಟರ್ನ್ ಮಾಡಿದ್ದಾರೆ. ಫುಟ್ ಹೋಲ್ಡ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಉಕ್ಕು ಕೊಟ್ಟಿದ್ದಾರೆ ನೋಡ್ಬೋದು. ಆ್ಯಂಡ್ ಕೆಳಗಡೆನೂ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಲರ್ ಬಂದುಬಿಟ್ಟು ರಿಚ್ ಚಾಕ್ಲೇಟ್ ಬ್ರೌನ್ ಅಂತ ಕರೀತಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಪಿಲಿಯನ್ಗೆ ಬ್ಯಾಕ್ ರೆಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರೀಮಿಯಮ್ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಗಾಡಿ ಮಾತ್ರ ಬ್ಯಾಕ್ ಸೈಡಿಂದ ಸಕ್ಕತ್ತಾಗಿ ಕಾಣುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ಟೈರ್ ವಿಚಾರಕ್ಕೆ ಬಂದಾಗ ಇದು 12 ಇಂಚ್ ಟೈರ್ ಪ್ರೊಫೈಲು, ಟ್ಯೂಬ್ಲೆಸ್ ಟೈರ್ ಬರುತ್ತೆ, ಅಲಾಯ್ ವೀಲ್ಸು. ಈ ಅಲಾಯ್ ವೀಲ್ಸು ಜುಪಿಟರ್ 125 ಯಾವ ಥರ ಯೂಸ್ ಮಾಡಿದಾರೋ ಅದೇ ಥರ ಈ ಜುಪಿಟರ್ ಕ್ಲಾಸಿಕಲ್ಲಿ ಯೂಸ್ ಮಾಡಿದ್ದಾರೆ. ಟೈರ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ ನಾರ್ಮಲ್ ಆ್ಯಲಜಂಬಲ್ ಬರುತ್ತೆ. ಇಂಡಿಯನ್ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದಾಗ ಇದು 110cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ CVT FIBL6 ಇಂಜಿನ್ ಇದು. ಆ್ಯಂಡ್ ಇದರೊಳಗೆ ETFI ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಕಿಕ್ ಸ್ಟಾರ್ಟರ್ ಇದೆ, ಸೆಲ್ಫ್ ಸ್ಟಾರ್ಟು ಇದೆ. ಆ್ಯಂಡ್ ಬ್ಯಾಕ್ ಸೈಡು ಸ್ಪ್ರಿಂಗ್ ಸಸ್ಪೆನ್ಷನು ನೋಡ್ಬೋದು, ಈ ಥರ ಕಾಣುತ್ತೆ. ಆ್ಯಂಡ್ ಇದು ಮ್ಯಾಕ್ಸಿಮಮ್ ಪವರ್ ಬಂದುಬಿಟ್ಟು 8 horsepower ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಟಾರ್ಕ್ ಬಂದುಬಿಟ್ಟು 8 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಬ್ಯಾಕ್ ಸೈಡು ಸಿಂಗಲ್ ಚಾನಲ್ ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಆ್ಯಂಡ್ TVS ಲೋಗೋ ಎಲ್ಲ ಇಂಜಿನ್ ಮೇಲೆ ರಿಟರ್ನ್ ಮಾಡಿದ್ದಾರೆ. ಹೇಳಬೇಕು ಅಂದರೆ ಇದು 2 ಇಂಜಿನು. ಆ್ಯಂಡ್ ಇದು CVT Gear Box ETFI ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸೈಡ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಸೆಂಟರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಸೈಡ್ ಸ್ಟ್ಯಾಂಡು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ. ಜುಪಿಟರ್ ಕ್ಲಾಸಿಕ್ ಅಂತ ಲೆಫ್ಟ್ ಸೈಡು ಬರ್ತಿದ್ದಾರೆ. ಆ್ಯಂಡ್ ಸೈಡ್ ಪ್ಯಾನಲ್ಸ್ ಎಲ್ಲ ಫೈಬರಿಂದ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಮೊಬೈಲ್ ಹೋಲ್ಡರ್ ಇದೆ, 12 ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ವಿಚಸ್ ಕ್ವಾಲಿಟೀಸ್ ಬಂದಾಗ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಪ್ರೀಮಿಯಮಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಬ್ರೇಕಿಂಗ್ ಲಿವರ್ಸ್ ಎಲ್ಲ ಪ್ರೀಮಿಯಮಾಗಿ ಕೊಟ್ಟಿದ್ದಾರೆ ನೋಡ್ಬೋದು. ಆ್ಯಂಡ್ ಇದು ಇಂಜಿನ್ ಕಿಲ್ ಸ್ವಿಚ್ ಬರುತ್ತೆ, ಸೆಲ್ಫ್ ಸ್ಟಾರ್ಟು. ಆ್ಯಂಡ್ ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ನಾರ್ಮಲ್ ಬೇಸಿಕ್ ಅಂದರೆ ಫಸ್ಟು TVS ಜುಪಿಟರಲ್ಲಿ ಏನೇನು ಫ್ಯೂಚರ್ಸ್ ಇತ್ತೋ ಅಷ್ಟೇ ಇದರಲ್ಲಿ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಅಲಾಯ್ ವೀಲ್ಸಲ್ಲಿ ಡಿಫ್ರೆನ್ಸ್ ಇದೆ. ನಾರ್ಮಲ್ ಅಲಾಯ್ ವೀಲ್ಸ್ ಬರೋಲ್ಲ, ಸ್ಪೆಷಲ್ ಅಲಾಯ್ ವೀಲ್ಸ್ ಬರುತ್ತೆ. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ಥರ ರಿಯಾಕ್ಟ್ ಆಗುತ್ತೆ ನೋಡಿ. ಸೊ ಇಷ್ಟ. ಸೊ ಫ್ಯೂಯಲ್ ಇಂಡಿಕೇಷನು, ಸ್ಪೀಡೋಮೀಟರು, ಇಕೋ ಪವರ್ ಅಂತ ವರ್ಸಟೈಲ್ ಡ್ರೈವಿಂಗ್ ಮೋಡ್ಸ್ ಇದೆ. ಲೈಕ್ ನೀವು ಥ್ರಾಟಲ್ ಹೆಂಗೆ ಕೊಡ್ತೀರೋ ಆ ಥರ ಇಕೋಯಿಂದ ಪವರ್ ಬರುತ್ತೆ, ಪವರಿಂದ ಇಕೋ ಹೋಗುತ್ತೆ, ಆ ಥರ ಟೆಕ್ನಾಲಜಿ ಇದೆ. ಆ್ಯಂಡ್ ಇದರೊಳಗೆ TVS ಇಂಟೆಲಿಗೂ ಇಲ್ಲ, ನಾರ್ಮಲ್ ಗಾಡಿ ಇದು. ಬೂಟ್ ಓಪನ್ ಮಾಡೋಣ ಯಾವ ಥರ ಇದೆ ಅಂತ ನೋಡೋಣ. ಸೊ ಎಲ್ಲ ಸಿಂಪಲ್ ಮೆಕ್ಯಾನಿಸಮು. ಸೊ ಬೂಟ್ ಓಪನ್ ಆಯಿತು. ಆ್ಯಂಡ್ ಎಲ್ಲ ಸ್ಟಫ್ಸ್ ಎಲ್ಲ ಎಲ್ಲಿದೆ ನೋಡಿ. ಮುಂದ್ಗಡೆ ಮಿರರು ಅವೆಲ್ಲ ಇಲ್ಲಿ ಡಿಕ್ಕಿಯಲ್ಲಿ ಇಟ್ಟಿದ್ದಾರೆ. ಒಂದು ಹೆಲ್ಮೆಟ್ ಆರಾಮಾಗಿ ಇಟ್ಕೊಳ್ಬೋದು. ಕ್ಲೋಸ್ ಮಾಡೋಣ. ಆ್ಯಂಡ್ ಸೀಟ್ ನೋಡಿ ಯಾವ ಥರ ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಫೇಲಿಡ್ ಓಪನ್ ಮಾಡ್ತಿದ್ದೀನಿ. ಸ್ವಲ್ಪ ಎಫರ್ಟ್ ಆಯಿತು. ಸೊ ಫ್ಯೂಯಲಿಡ್ ಯಾಕೋ ಬರಲಿಲ್ಲ. ಇಟ್ಸ್ ಓಕೆ. 6 ಲೀಟರ್ಸ್ ಆಫ್ ಫ್ಯೂಯಲ್ ಇಡಿಸುತ್ತೆ ಈ ಗಾಡಿ ಒಳಗೆ. ಆ್ಯಂಡ್ ಗಾಡಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಗಾಡಿ ಪ್ರೈಸ್ ಬಂದುಬಿಟ್ಟು 87,000ಇಂದ 1 lakh ತನಕನೂ ಹೋಗುತ್ತೆ. ಆ್ಯಂಡ್ ಗಾಡಿ ಮಾತ್ರ ಸಖತ್ತಾಗಿದೆ. ಅಂದರೆ
ಹಳೇ ಜುಪಿಟರ್ ನಾರ್ಮಲ್ ಜುಪಿಟರ್ಗಿನ್ನ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.